ಆಕಾಶವಾಣಿ ಹಾಸನ. ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ. ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ. ಕೇಳಿ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ. ಕೇಳುಗರೆ, ವಿರುದ್ಧ ಆಹಾರ ಈ ಕುರಿತಂತೆ ಇವತ್ತು ಮತ್ತಷ್ಟು ಮಾಹಿತಿ ಡಾಕ್ಟರ್ ಹರುಣ್ ಇರ್ಷಾದ್ ಅವರಿಂದ. ಸಮುದ್ರ ತೀರದಲ್ಲಿ ಇರುವಂತಹ ಜನಗಳು ಹೆಚ್ಚಾಗಿ ಹುಳಿ ಅಂದ್ರೆ ಫರ್ಮೆಂಟೆಡ್ ಪ್ರಿಪರೇಷನ್ಸ್ ಆರ್ ವಿನೆಗರ್ ನಾವೇನ್ ಬಳಸ್ತೀವಿ, ಇಂಥ ಪ್ರಿಪರೇಷನ್ಸ್ ನ ತಿನ್ನಬಹುದು ಅಂತ ಆಚಾರ್ಯ ಸುಶ್ರುತ ಕರೆಕ್ಟ್ ಆಗಿ ಹೇಳ್ತಾನೆ. ಸಮುದ್ರ ತೀರದಲ್ಲಿ ಇರುವಂತಹ ಜನರ ಶರೀರದಲ್ಲಿ ಹೆಚ್ಚಾಗಿ ಕ್ಲೇದ ಅಂದ್ರೆ ಮಾಯಿಶ್ಚರ್ ಕಂಟೆಂಟ್, ಯಾವಾಗ್ಲೂ ಒಂದು ಹ್ಯೂಮಿಡಿಟಿ ಏನಿರುತ್ತೆ ಎನ್ವೈರನ್ಮೆಂಟ್ ಅಲ್ಲಿ, ಅದರ ಪರಿಣಾಮದಿಂದ ಶರೀರದಲ್ಲೂ ಹೆಚ್ಚಾಗಿ ಹ್ಯೂಮಿಡಿಟಿ ಉತ್ಪತ್ತಿ ಆಗುತ್ತೆ. ಇದನ್ನ ಕಡಿಮೆ ಮಾಡೋದಕ್ಕೆ ಒಂದು ಆ ಪರ್ಟಿಕ್ಯುಲರ್ ಪದಾರ್ಥ ಅವರಿಗೆ ಹೆಲ್ಪ್ ಮಾಡುತ್ತೆ. ವಿನೆಗರ್ ಅಂತ ಪದಾರ್ಥಗಳನ್ನ ಇಲ್ಲಿ ನಮ್ಮ ಹಾಸನ ಅಂತಹ ಪ್ರದೇಶಗಳಲ್ಲಿ ತಿಂದಾಗ ಅದರ ದುಷ್ಪರಿಣಾಮಗಳು ಹೆಚ್ಚಾಗುತ್ತೆ. ಅದು ಮತ್ತೆ ಲಿವರ್ಗೆ ಅದು ಹೆಪಟೋಟಾಕ್ಸಿಕ್ ಅಂತ ಏನ್ ಹೇಳ್ತೀವಿ ಅದರ ಮೇಲೆ ಕಾಣಿಸುತ್ತೆ ದುಷ್ಪರಿಣಾಮ. ಹಾಸನದ ಜನರಿಗೆ ರಾಗಿ ಒಂದು ನಾವು ಸಾತ್ಮ್ಯ ಅಂತ ಹೇಳ್ತೀವಿ, ನಮ್ಗೆ ಗೋಧಿ ಸಾತ್ಮ್ಯ ಅಲ್ಲ. ಬೆಳಗ್ಗೆ ತಿಂಡಿಗೆಲ್ಲ ಹೆಚ್ಚಾಗಿ ನೀವು ಗೋಧಿನ ಬಳಸ್ತಾ ಇದ್ದಾಗ ಗ್ಯಾಸ್ಟ್ರೈಟಿಸ್ ಸಮಸ್ಯೆಗಳು ಹೆಚ್ಚಾಗಿ ಕಾಣ್ಬರುತ್ತೆ. ಗೋಧಿ ನಮ್ಮ ದಕ್ಷಿಣ ಭಾರತದ ಪ್ರಧಾನವಾದ ಒಂದು ಸೇವಿಸುವಂತ ದ್ರವ್ಯ ಅಲ್ಲ. ಹಾಗಾಗಿ ನಮ್ಮ ಹಾಸನಕ್ಕೆ ಈಗ ರಾಗಿ ಅಂದ್ರೆ ಬೇರೆ ಒಂದು ಪ್ರದೇಶದಲ್ಲಿ ಬೇರೆ ಒಂದು ದ್ರವ್ಯನ ಹೆಚ್ಚಾಗಿ ಬಳಸಬೇಕು ಅಂತ ಮುಂಚೆಯಿಂದ ಒಂದು ಕ್ರಮ ಬಂದಿದೆ. ಆ ದೇಶದ ಜನರು, ಆ ಪ್ರದೇಶದ ಜನರಿಗೆ ಇದೇ ಸೂಕ್ತವಾದ ಆಹಾರ ಅಂತ ಮುಂಚೆಯಿಂದ ತಲೆತಲಾಂತರದ ಬಂದಿದೆ. ಸೊ ಅದನ್ನ ಫಾಲೋ ಮಾಡಬೇಕು. ಈಗ ಹೆಚ್ಚಾಗಿ ನಾವು ಸೇವಿಸುವಂತಹ ಪಿಜ್ಜಾ ಆಗ್ಲಿ, ಬರ್ಗರ್ಸ್ ಆಗ್ಲಿ, ಹೆಚ್ಚು ಮೈದಾ ಇರುವಂತಹ ಪದಾರ್ಥಗಳಾಗ್ಲಿ, ಇದು ಇಲ್ಲಿನ ಆಹಾರ ದ್ರವ್ಯಗಳಲ್ಲಿ ಒಂದಾದ ಒಂದು ಉದಾಹರಣೆ ಅಲ್ಲ. ಇದು ಇಟಲಿ ಅಂತ ದೇಶದಿಂದ ಬಂದಂತಹ ಒಂದು ಬಹುತೇಕ ಪಾಪ್ಯುಲರ್ ಆದ ವ್ಯಂಜನಗಳು. ಇದು ನಮ್ಮ ಶರೀರಕ್ಕೆ ಇದು ಹೇಗೆ ಅಂದ್ರೆ ದುಷ್ಪರಿಣಾಮಗಳೇ ಹೆಚ್ಚು. ಇದು ಹೆಚ್ಚಾಗಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಮತ್ತೆ ಕೊಬ್ಬಿನಾಂಶ ಅವ್ರ ಕಫದ ಅಂಶ ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ಮೇನ್ ಗವರ್ನಿಂಗ್ ಫ್ಯಾಕ್ಟರ್ ಏನಂತೀವಿ ನಮ್ಮ ಶರೀರದಲ್ಲಿ, ಅಗ್ನಿ ಮೇಲೆ ದುಷ್ಪರಿಣಾಮ ಆಗುತ್ತೆ. ಗುರು ಪದಾರ್ಥಗಳು ಹೆಚ್ಚಾಗಿ ಸೇವಿಸಿದಾಗ ನಮ್ಮ ಜರಣ ಶಕ್ತಿಯು ಕರೆಕ್ಟ್ ಆಗಿ ಫಂಕ್ಷನ್ ಮಾಡೋದಿಲ್ಲ. ಸೊ ಇಂತಹ ವಿರುದ್ಧ ಆಹಾರಗಳನ್ನ ನಾವು ಆದಷ್ಟು ಕಡಿಮೆಯಾಗಿ ಬಳಸಬೇಕು. ಯಾಕಂದ್ರೆ ಕಡಿಮೆಯಾಗಿ ಬಳಸಬೇಕು ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಈಗ ನಾವು ಅಷ್ಟೊಂದು ಸಾಧನೆ ಮಾಡ್ಕೊಂಡ್ಬಿಟ್ಟಿದೀವಿ. ಏನಂದ್ರೆ ವಾರದಲ್ಲಿ ಒಂದ್ಸರಿ ಈ ತರ ಪದಾರ್ಥಗಳು ಸೇವಿಸಲಿಲ್ಲ ಅಂದ್ರೆ ಏನೋ ಮಿಸ್ ಮಾಡ್ಕೋತಿದೀವಿ. ಒಂದು ಔಟಿಂಗ್ ಹೋದ್ರು ಅಂದ್ರೆ ಮಕ್ಳಿಗದ್ ಬೇಕು. ಸೊ ಈ ತರ ಎಲ್ಲ ಅದನ್ನ ಹೇಗೆ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಅಪತ್ಯ ತ್ಯಾಗ ವಿಧಿ ಅಂತ ಹೇಳ್ತಾರೆ. ಸೊ ಯಾವುದೇ ನಾವು ಇಂಥ ಅಹಿತವಾದ ಅಪತ್ಯವಾದ ಆಹಾರಗಳನ್ನ ಸಡನ್ ಆಗಿ ಬಿಡಬಾರ್ದು, ಕ್ರಮೇಣವಾಗಿ ಇದನ್ನ ಬಿಡಬೇಕು. ನೀವು ಸಡನ್ ಆಗಿ ಬಿಟ್ಟು ಇದನ್ನ ನಾವು ವಾರಕ್ಕೊಂದ್ಸರಿ ಫುಲ್ 8 ಪೀಸ್ ಇರುವಂತ ಪಿಜ್ಜಾ ನಾನು ತಿಂತಾ ಇದ್ದೀನಿ ಅಂದ್ರೆ ಕ್ರಮೇಣವಾಗಿ ನೀವು ಅದನ್ನ ಕಡಿಮೆ ಮಾಡಬೇಕು. ಮುಂದಿನ ವಾರ ನೀವು 4 ತಗೋತೀರಾ, ಅದ್ರ ಮುಂದಿನ ವಾರ 2 ತಗೋತೀರಾ, ಅದನ್ನ ಮುಂದಿನ ವಾರ 1, ಹೀಗೆ ಕ್ರಮೇಣವಾಗಿ ಕಡಿಮೆ ಮಾಡಬೇಕು. ಯಾವಾಗ ನೀವು ಕ್ರಮೇಣವಾಗಿ ಕಡಿಮೆ ಮಾಡ್ತೀರಾ ಅವಾಗ್ಲೇ ನಮ್ಮ ಶರೀರ ಅದನ್ನ ಬೇಗ ಪಥ್ಯಾಹಾರನ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಯಾವುದೇ ನಾವು ಅಪಥ್ಯವನ್ನ ಸಾಕಷ್ಟು ವರ್ಷಗಳಿಂದ ತಿಂತಾ ಬರ್ತಿದೀವೋ ಅದು ನಮ್ಮ ಶರೀರಕ್ಕೆ ಆಲ್ರೆಡಿ ಒಂದು ಅಡ್ಜಸ್ಟ್ ಆಗಿ ಹೋಗಿರುತ್ತೆ. ನಾವು ಅದಕ್ಕೆ ಓಕಸಾತ್ಮ್ಯ ಅಂತೀವಿ. ಅದು ಪಥ್ಯ ಆಗಿರ್ಲಿ ಅಪಥ್ಯ ಆಗಿರ್ಲಿ, ಎಷ್ಟೋ ವರ್ಷದಿಂದ ನಾವು ತಿಂತಾ ಬರ್ತಿದ್ರೆ ಓಕಸಾತ್ಮ್ಯ ಆಗಿರುತ್ತೆ. ತಿಂದಿದ ತಕ್ಷಣ ದುಷ್ಪರಿಣಾಮ ತೋರಿಸ್ಬೇಕು ಅಂತ ಇಲ್ಲ. ಯಾಕದ್ ತೋರಿಸಲ್ಲ ಅಂದ್ರೆ, ನಮ್ಮ ಶರೀರದಲ್ಲಿ ಇರುವಂತಹ ಒಂದು ಇಮ್ಯುನಿಟಿ ಆರ್ ನಮ್ಮ ಬಲ ಏನಿರುತ್ತೆ ಸ್ಟ್ರಾಂಗ್ ಆಗಿದ್ದಾಗ ಏನಾಗುತ್ತೆ, ವಿರುದ್ಧ ಆಹಾರಗಳು ದುಷ್ಪರಿಣಾಮಗಳನ್ನ ತೋರಿಸಲ್ಲ. ಯಾವಾಗ ನಮ್ಮ ಶರೀರದಲ್ಲಿ ಈ ವ್ಯಾಧಿ ಕ್ಷಮತ್ವ ಆರ್ ಇಮ್ಯುನಿಟಿ ಪವರ್ ಏನಂತೀವಿ ಅದು ಕಡಿಮೆ ಆಗ್ತಾ ಬರುತ್ತೋ ಆವಾಗ ನಾವು ಮುಂಚೆ ಸೇವಿಸಿದಂತಹ ಈ ವಿರುದ್ಧ ಆಹಾರಗಳೆಲ್ಲ ದುಷ್ಪರಿಣಾಮಗಳು ಎದ್ದು ಬರ್ತವೆ. ವಿರುದ್ಧ ಆಹಾರ ಈ ಕುರಿತಂತೆ ಇದುವರೆಗೆ ಮಾತಾಡಿದವರು ಡಾಕ್ಟರ್ ಹಾರೂನ್ ಇರ್ಷಾದ್ ಅವರು. ನಾಳಿನ ಕಾರ್ಯಕ್ರಮದಲ್ಲೂ ಮತ್ತಷ್ಟು ವಿವರಗಳು ಬಿತ್ತರವಾಗ್ತವೆ. ಕೇಳುಗರೆ, ಈ 3 ಸಂಚಿಕೆಗಳಲ್ಲಿ ಡಾಕ್ಟರ್ ಹಾರೂನ್ ಇರ್ಷಾದ್ ಅವರು ವಿರುದ್ಧ ಆಹಾರ ಈ ಕುರಿತಂತೆ ಮಾತಾಡಿದ್ದಾರೆ, ಸಲಹೆಗಳನ್ನು ಕೊಟ್ಟಿದ್ದಾರೆ. ಯೋಚನೆ ಮಾಡಿ, ನಾವು ಏನ್ ತಿಂದ್ರೂ ನಡೀತತೆ ಅಂತ ಅನ್ಕೊಂಡು ಬಾಯಿ ಸಿಕ್ಕಿದ್ನಲ್ಲ ಕೈ ಸಿಕ್ಕಿದ್ನಲ್ಲ ಹೊಟ್ಟಿಗೆ ಹಾಕೊಳ್ಳೋದ್ಕಿಂತ ಎಚ್ಚರಿಕೆಯಿಂದ ಹೋಗೋದು ಒಳ್ಳೆಯದು. ಕೆಲವೊಂದ್ಸಾರಿ ಭೀಕರವಾದ ಸಮಸ್ಯೆ ಉಂಟು ಮಾಡದಿದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳು ಸಹ ನಮ್ಮ ಕೆಲಸಗಳ ಸಾಮರ್ಥ್ಯವನ್ನ, ನಮ್ಮ ದಿನನಿತ್ಯದ ಕೆಲಸಗಳಿಗೆ ಅಡ್ಡಿ ಮಾಡೋದನ್ನ ಬಿಡೋದಿಲ್ಲ. ಈಗ ಕೇಳಿ ಇವತ್ತಿನ ಈ ವಿಚಾರವನ್ನ ಆಲಿಸಿಕೊಂಡು ಅನುಸರಿಸಿ. ಇವತ್ ನಾನ್ ತಿಂತೀನಿ, ನಾಳೆ ನನ್ಗೆ ಏನೂ ಆಗ್ಲಿಲ್ಲ ಅನ್ನೋ ಒಂದು ಕಲ್ಪನೆಯಲ್ಲಿ ಯಾವತ್ತೂ ಇರಬಾರ್ದು. ಸೊ ಇಂತಹ ವಿರುದ್ಧ ಆಹಾರಗಳನ್ನ ನಾವು ಕ್ರಮೇಣವಾಗಿ ತ್ಯಜಿಸ್ತಾ ಬರಬೇಕು. ಸಲಹೆ ಕೊಡ್ತಿದ್ದೀನಿ ಎಲ್ಲರಿಗೂ. ಕೆಲವೊಂದು ಜನರು ಹೀಗೆ ಸಾಮಾನ್ಯವಾಗಿ ಮಾತಾಡ್ತಾರೆ, ಇವರೆಲ್ಲ ಹೇಳ್ತಾರೆ ಇದೆಲ್ಲ ತಿನ್ಬಾರ್ದು, ಏನೂ ಆಗಲ್ಲ, ನೋಡ್ ನನ್ಗೇನೂ ಆಗ್ಲಿಲ್ಲ. ಹಾಗೆ ನೋಡಿದ್ರೆ ಯಾರು ಹೆಚ್ಚಾಗಿ ಚೆನ್ನಾಗಿ ತಿಂತಾ ಬರ್ತಿರ್ತಾನೋ ಅವನಿಗೆ ರೋಗ ಉತ್ಪತ್ತಿ ಆಗ್ಬಹುದು, ಒಳ್ಳೆ ಆಹಾರ ತಿನ್ನೋನ್ಗೂ. ಈ ಅಪತ್ಯ ರಹಿತ ಆಹಾರ ತಿನ್ನೋನ್ಗೆ
ಒಂದು ರೋಗ ಉತ್ಪತ್ತಿ ಆಗ್ಬೇಕು ಅಂತ ಇಲ್ಲ. ಈ ತರಾನು ಸಾಕಷ್ಟು ಎಕ್ಸಾಂಪಲ್ ನಮ್ಮ ಸಮಿತಿಗಳಲ್ಲಿ ಸಿಗುತ್ತೆ. ದೇಹದ ವ್ಯಾಧಿ ಕ್ಷಮತ್ವ ಶಕ್ತಿಯು ಚೆನ್ನಾಗಿದ್ದಲ್ಲಿ ಇಂತಹ ದುಷ್ಪರಿಣಾಮಗಳನ್ನು ಉಂಟು ಮಾಡುವ ವಿರುದ್ಧ ಆಹಾರಗಳು ಎಫೆಕ್ಟ್ ಮಾಡೋದಿಲ್ಲ. ನಾವು ನಮ್ಮ ಇಮ್ಯುನಿಟಿನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡ್ರೆ ಇಂಥ ವಿರುದ್ಧ ಆಹಾರಗಳು ದುಷ್ಪರಿಣಾಮಗಳನ್ನ ನಮ್ಮ ಶರೀರದಲ್ಲಿ ತರೋದಿಲ್ಲ. ಅದು ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿ ನಮ್ಮ ಶರೀರದ ಕ್ಷಮತ್ವ ಶಕ್ತಿಯು ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಕಾಲಕ್ರಮೇಣವಾಗಿ ಬೇರೆ ಬೇರೆ ಋತು, ಈಗ ಬೇಸಿಗೆಗಾಲ ಬಂತು, ಮಳೆಗಾಲ ಬಂತು, ನಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಬರುತ್ತೆ. ಇಂದಾಗ ಅದಕ್ಕೆ ಹೇಳೋದು ನಾವು ಈ ಕಾಲದಲ್ಲಿ ಹೆಚ್ಚಾಗಿ ರೋಗಗಳು ಸಂಭವಿಸುತ್ತೆ. ಸೊ ಅವಾಗ ನಾವು ಮುಂಚೆ ಸೇವಿಸುವಂತ ಇಂಥ ವಿರುದ್ಧ ಆಹಾರಗಳು ಏನಾಗುತ್ತೆ, ಅದರ ದುಷ್ಪರಿಣಾಮಗಳು ಅಂತಹ ಕಾಲದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಋತುಚರ್ಯ ಅಂತ ಏನ್ ಹೇಳಿದ್ದಾರೆ ನಮ್ಮ ಆಚಾರ್ಯರು, ಅದನ್ನು ನಾವು ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಮಳೆಗಾಲ ಬಂದಾಗ ಮಳೆಗಾಲದಲ್ಲಿ ನಾವು ಹೆಚ್ಚಾಗಿ ಜೇನುತುಪ್ಪನೆಲ್ಲ ಸೇವಿಸಬೇಕು ಅಂತ ಹೇಳ್ತಾರೆ. ಜೇನುತುಪ್ಪ ತಿಂದ್ರೆ ನಮ್ಮ ಶರೀರದಲ್ಲಿ ವಾಯು ಅಥವಾ ವಾತ ಅಂತ ಏನ್ ಹೇಳ್ತೀವಿ, ಇದು ಹೆಚ್ಚಾಗ್ಬಿಡುತ್ತೆ. ಮಳೆಗಾಲದಲ್ಲಿ ಆಲ್ರೆಡಿ ಒಂದು ಋತುವಿನ ಸ್ವಭಾವದಿಂದ ವಾಯು ನಮ್ಮ ಶರೀರದಲ್ಲಿ ಹೆಚ್ಚಿರುತ್ತೆ. ಮತ್ತೆ ಜೇನುತುಪ್ಪನು ಯಾಕೆ ತಿನ್ಬೇಕು, ವಾಯು ಇನ್ನೂ ಹೆಚ್ಚಾಗ್ಬೋದಲ್ಲ. ಬಟ್ ಜೇನುತುಪ್ಪಕ್ಕೆ ಒಂದು ಸ್ಪೆಷಲ್ ಪ್ರಾಪರ್ಟಿ ಏನಿದೆ ಅಂದ್ರೆ, ಅದು ಮಳೆಗಾಲದ ಪ್ರಭಾವದಿಂದ ನಮ್ಮ ಶರೀರದಲ್ಲೂ ಹೆಚ್ಚು ಜಲಾಂಶ ನಮ್ಮ ಶರೀರದಲ್ಲೂ ಹೆಚ್ಚಾಗ್ತದೆ. ಸೊ ಆ ಜಲಾಂಶನ ಕಡಿಮೆ ಮಾಡಬೇಕು ಅಂದ್ರೆ ನಾವು ಜೇನುತುಪ್ಪನ ಸೇವಿಸಬೇಕು. ಅವಾಗ ಅದು ವಾಯು ಜಾಸ್ತಿ ಆಗೋದಿಲ್ಲ. ಸೊ ಈ ತರ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರತಿ ಒಂದು ಋತುಗೆ ಏನ್ ಹೇಳಿದ್ದಾರೆ ಅದನ್ನ ಕಡ್ಡಾಯವಾಗಿ ಫಾಲೋ ಮಾಡಿದ್ರೆ ನಾವು ಸೇವಿಸುವಂತಹ ವಿರುದ್ಧ ಆಹಾರಗಳ ದುಷ್ಪರಿಣಾಮಗಳನ್ನ ಆದಷ್ಟು ನಾವು ಕಡಿಮೆ ಮಾಡ್ಕೋಬಹುದು. ಕೇಳಿದ್ರೆ ಈ 3 ಸಂಚಿಕೆಗಳಲ್ಲಿ ನಿನ್ನೆ, ಮೊನ್ನೆ ಮತ್ತು ಇವತ್ತು ಡಾಕ್ಟರ್ ಹರುಣ್ ಇರ್ಷಾದ್ ಅವರು ವಿರುದ್ಧ ಆಹಾರದ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನ, ಸಲಹೆಗಳನ್ನ ನೀಡಿದ್ದಾರೆ. ಈ ಸಂಗತಿಗಳನ್ನ ನಿತ್ಯವೂ ಗಮನಿಸಿಕೊಂಡು ಆಹಾರವನ್ನ ಸೇವನೆ ಮಾಡೋ ನಿಟ್ಟಿನಲ್ಲಿ ನೀವು ಕಾಳಜಿ ಇಟ್ಕೊಂಡ್ರೆ ಒಳ್ಳೆಯದೆ. ಕೆಟ್ಟ ಮೇಲೆ ಒದ್ದಾಡೋದ್ಕಿಂತ ಕೆಡೋದ್ಕಿಂತ ಮುಂಚಿತವಾಗಿ ನಾವು ಎಚ್ಚರಿಕೆ ತೆಗೆದುಕೊಳ್ಳೋದು ಒಳ್ಳೆಯದಲ್ವಾ? ಕೇಳಿದ್ರೆ ಬ್ರಾಹ್ಮಿ ಮುಹೂರ್ತದ ವಿಶೇಷತೆ ಕುರಿತು ಈಗ ವಿಚಾರ ಪ್ರಸ್ತಾಪ ಡಾಕ್ಟರ್ ವೈದ್ಯ ಸಮುದ್ರಡು ಅವರಿಂದ. ಬ್ರಾಹ್ಮಿ ಮುಹೂರ್ತ ಅಂದರೆ ಏನು? ಬ್ರಾಹ್ಮಿ ಮುಹೂರ್ತ ಅಂದರೆ ಆಯುರ್ವೇದದಲ್ಲಿ ಉಲ್ಲೇಖಿಸಿದ ಹಾಗೆ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಠೇತ್ ಸ್ವಾಸ್ಥೋ ರಕ್ಷಾರ್ಥಂ ಆಯುಷಃ ಅಂತ ಹೇಳಿದ್ದಾರೆ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಳ್ಳೋದ್ರಿಂದ ನಮಗೆ ಆಯುಷ್ಯು ಮತ್ತೆ ಆರೋಗ್ಯವು ಎರಡೂ ಸಹ ವೃದ್ಧಿಗೊಳ್ಳುತ್ತದೆ ಅಂತ ಅದರದ ಅರ್ಥ. ಬ್ರಾಹ್ಮಿ ಮುಹೂರ್ತ ಯಾವ ಕಾಲ ಅಂತ ತಿಳ್ಕೊಳ್ಳೋಣ. ಒಂದು ದಿನಕ್ಕೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇರಬಹುದು ಬೆಳಗ್ಗೆ 15 ಮುಹೂರ್ತಗಳು, ಹಾಗೆ ರಾತ್ರಿಯಲ್ಲಿಯೂ ಸಹ 15 ಮುಹೂರ್ತಗಳು ಇರ್ತವೆ. ಅದರಲ್ಲಿ ರಾತ್ರಿಯ 14ನೇ ಮುಹೂರ್ತವನ್ನ ಬ್ರಾಹ್ಮಿ ಮುಹೂರ್ತ ಅಂತ ಕರೆಯಲಾಗುತ್ತದೆ. ಫಾರ್ ಎಕ್ಸಾಂಪಲ್, ಈಗ ನಾವು ನೋಡ್ಕೊಂಡ್ರೆ ಒಂದು ಮುಹೂರ್ತಕ್ಕೆ 48 ನಿಮಿಷ, ಹಾಗೆ 30 × 48 ಮಾಡಿದ್ರೆ 1440 ನಿಮಿಷಗಳು ಆಗ್ತವೆ. ಹಾಗೆ ನಾವು ಮಾಡರ್ನ್ ವೈಸ್ ನೋಡ್ಕೊಂಡ್ರೆ 24 ಗಂಟೆ × 60 ನಿಮಿಷ ಮಾಡ್ಕೊಂಡ್ರು ಸಹ 1440 ನಿಮಿಷಗಳು ಆಗ್ತವೆ. ಒಂದು ದಿನದಲ್ಲಿ ಅಂದ್ರೆ ರಾತ್ರಿಯ ಕೊನೆ ಪ್ರಹರದಲ್ಲಿ ಬರುವಂತ 14ನೇ ಮುಹೂರ್ತನ ಬ್ರಾಹ್ಮಿ ಮುಹೂರ್ತ ಅಂತ ಕರೆಯಲಾಗ್ತದೆ. ಅಂದಾಜಲ್ಲಿ ಈಗ 6 ಗಂಟೆಗೆ ಸೂರ್ಯೋದಯ ಇದ್ದರೆ ನಾವು ಒಂದು 3:45 5 ಗಂಟೆಯ ತನಕ ಆ ಒಂದು 48 ನಿಮಿಷ ಅಂದಾಜಲ್ಲಿ ಬರುವಂತ ಸಮಯವನ್ನ ನಾವು ಬ್ರಾಹ್ಮಿ ಮುಹೂರ್ತ ಕೆಲಕ್ಕೆ ತಗೋಬಹುದು. ಯಾಕೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅಂತಂದರೆ, ವಾತಾವರಣದಲ್ಲಿ ಬೆಳಗಿಂದ ರಾತ್ರಿ ತನಕ ಏನೆಲ್ಲ ಮಲಿನಗಳು ಕೂಡಿ ನಮ್ಮ ಎಲ್ಲ ಮಾಲಿನ್ಯಗಳು, ವೆಹಿಕಲ್ಸ್ ಮತ್ತೆ ನಾವು ಒಡಚಣೆಗಳಿಂದ ಆಗೋದ್ರಿಂದ ಏನೆಲ್ಲ ಹಾರ್ತದೋ ಅದು ಮಧ್ಯರಾತ್ರಿಯಲ್ಲಿ ಶುದ್ಧಿಗೊಳ್ಳುತ್ತದೆ. ಬ್ರಾಹ್ಮಿ ಮುಹೂರ್ತಕ್ಕೆ ಶುದ್ಧಿಗೊಳ್ಳಿದ ಅಂತ ಆಕ್ಸಿಜನ್ನ ನಮಗೆ ಪ್ರಕೃತಿ ನೀಡ್ತದೆ. ಅದನ್ನ ನಾವು ನೇಸೆಂಟ್ ಆಕ್ಸಿಜನ್ ಅಂತ ಕರಿತೇವೆ ಸೈಂಟಿಫಿಕಲ್ಲಿ. ಆ ಒಂದು ನೇಸೆಂಟ್ ಆಕ್ಸಿಜನ್ ಅನ್ನ ನಾವು ಒಳಗೆ ತಗೋಬಹುದು. ಅಂದ್ರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಂಡು ಎದ್ದೇಳಿ ನಾವು ಧ್ಯಾನ, ಪ್ರಾಣಾಯಾಮ ಮುಂತಾದ ಎಲ್ಲ ಕ್ರಿಯೆಗಳು ಮಾಡುವುದರಿಂದ ನಮಗೆ ಶುದ್ಧವಾದ ಆಕ್ಸಿಜನ್ ಅನ್ನು ಒಳಗೆ ತಗೊಳ್ಳೋದ್ರಿಂದ ನಮಗೆ ಲಂಗ್ ಕೆಪಾಸಿಟಿ ಜಾಸ್ತಿ ಆಗ್ತದೆ, ಮತ್ತೆ ಲಂಗ್ ಎಕ್ಸ್ಪ್ಯಾನ್ಷನ್ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಹಾಗಾಗಿಯೇ ಅದರ ಮುಖಾಂತರವಾಗಿ ನಮ್ಮ ಆರೋಗ್ಯ ಮತ್ತೆ ಆಯುಷ್ಯು ಜಾಸ್ತಿ ಆಗ್ತದೆ. ಹಾಗಾಗಿಯೇ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಠೇತ್ ಸ್ವಾಸ್ಥೋ ರಕ್ಷಾರ್ಥಂ ಆಯುಷಃ ಅಂತ ನಮ್ಮ ಪೂರ್ವಜರು ಹೇಳಿದ್ದಾರೆ. ಬ್ರಾಹ್ಮಿ ಮುಹೂರ್ತದ ವಿಶೇಷತೆ ಈ ಕುರಿತು ಇಲ್ಲಿವರೆಗೂ ಮಾತಾಡಿದವರು ಡಾಕ್ಟರ್ ವೈದ್ಯ ಸಮುದ್ರಡು ಅವರು. ಶಿಶಿರ ಋತುಚರ್ಯ ಈ ಬಗ್ಗೆ ನಿಮ್ಮ ಗಮನ ಸೆಳೆದರೆ ಡಾಕ್ಟರ್ ಭುವನೇಶ್ವರಿ ಬೆನಕನಹಳ್ಳಿ.
ಮಾಘ ಮತ್ತು ಫಾಲ್ಗುಣ ಭಾರತದ ಕ್ಯಾಲೆಂಡರ್ ಚಳಿಗಾಲದ ಕೊನೆಯ 2 ತಿಂಗಳು ಹೇಮಂತ ಮತ್ತು ಶಿಶಿರ ಋತುವಿನಿಂದ ಕೂಡಿದೆ. ಶಿಶಿರ ಋತು ಆದಾನ ಕಾಲವನ್ನು ಪ್ರಾರಂಭಿಸುತ್ತದೆ. ಇದರರ್ಥ ಅಕ್ಷರಶಃ ನಿರ್ಜಲೀಕರಣ ತೆಗೆದುಹಾಕುವುದು. ಈ ಋತುವಿನಲ್ಲಿ ಹಗಲುಗಳಿಗಿಂತ ರಾತ್ರಿಗಳು ಉದ್ದವಾಗಿರುತ್ತವೆ. ಋತುವಿನ ಬೆಳವಣಿಗೆಯಂತೆಯೇ ಚಿಕ್ಕದಾಗಲು ಪ್ರಾರಂಭವಾಗುತ್ತವೆ. ಶಿಶಿರ ಋತುವಿನಲ್ಲಿ ಬರುವಂತಹ ಸಾಮಾನ್ಯ ಕಾಯಿಲೆಗಳು ಎಂದರೆ ನೆಗಡಿ, ಕೆಮ್ಮು, ಅಲರ್ಜಿ, ಚರ್ಮ ರೋಗ, ಸಂಧಿ ನೋವು, ಗಂಟಲು ನೋವು ಮುಂತಾದವು. ಈ ಎಲ್ಲಾ ರೋಗಗಳು ತಡೆಗಟ್ಟಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಆಯುರ್ವೇದದಲ್ಲಿ ಪ್ರತಿಯೊಂದು ಋತುವಿನಲ್ಲಿ ಸೇವಿಸಬೇಕಾದ ಮತ್ತು ತ್ಯಜಿಸಬೇಕಾದ ಆಹಾರ ವಿಹಾರಗಳನ್ನು ಸೂಚಿಸಲಾಗಿದೆ. ಶಿಶಿರ ಋತುವಿನ ಸಮಯದಲ್ಲಿ ಅನುಸರಿಸಬೇಕಾದ ಆಹಾರ ಪದ್ಧತಿ: ಸಿಹಿ, ಹುಳಿ ಮತ್ತು ಉಪ್ಪು ಆಹಾರಗಳು ಚಳಿಗಾಲದಲ್ಲಿ ವಿಶೇಷವಾಗಿ ಪ್ರಯೋಜನಕಾರಿ. ಆಯುರ್ವೇದದ ಪ್ರಕಾರ ಈ ಋತುವಿನಲ್ಲಿ ಶುಷ್ಕತೆ ಹೆಚ್ಚಾಗುವ ಕಾರಣದಿಂದ ಕಹಿ ಮತ್ತು ಮಸಾಲೆಯುಕ್ತ ಆಹಾರಗಳನ್ನು ತಪ್ಪಿಸಬೇಕು. ಈ ಋತುವಿನಲ್ಲಿ ವಾತ ಮತ್ತು ಕಫ ದೋಷಗಳನ್ನು ಸಮತೋಲನಗೊಳಿಸಲು ಕೊಬ್ಬುಗಳು ಮತ್ತು ಡೈರಿ ಉತ್ಪನ್ನಗಳಾದ ಹಾಲು, ಚೀಸ್, ಬೆಣ್ಣೆ, ತುಪ್ಪದಂತಹ ಆಹಾರಗಳನ್ನು ತೆಗೆದುಕೊಳ್ಳಬಹುದು. ಗೋಧಿ, ಅಕ್ಕಿ, ಬೀನ್ಸ್ ಇತ್ಯಾದಿ ಧಾನ್ಯಗಳಿಂದ ತಯಾರಿಸಿದ ಉತ್ಪನ್ನಗಳನ್ನು ಸೇವಿಸಬೇಕು. ಬೆಲ್ಲದಂತಹ ಕಬ್ಬಿನ ಸಾರಗಳಿಂದ ತಯಾರಿಸಿದ ಸಿಹಿ ಉತ್ಪನ್ನಗಳನ್ನು ಸೇವಿಸಬೇಕು. ಗೋಧಿ ಮತ್ತು ಗೋಧಿ ಉತ್ಪನ್ನಗಳು, ಅಕ್ಕಿಯಂತ ಹೊಸ ಧಾನ್ಯಗಳು ಮತ್ತು ಖರ್ಜೂರ, ಒಣ ದ್ರಾಕ್ಷಿ, ಹಣ್ಣುಗಳು ಮುಂತಾದ ಇತರ ಪೌಷ್ಟಿಕಾಂಶದ ಆಹಾರಗಳನ್ನು ಸೇವಿಸಬಹುದು. ವಿಶೇಷ ಹರ್ಬಲ್ ವೈನ್ ಮತ್ತು ಜೇನುತುಪ್ಪವನ್ನು ತೆಗೆದುಕೊಳ್ಳಬಹುದು. ವಿಶೇಷವಾಗಿ ತಂಪು ಆಹಾರ ಮತ್ತು ಪಾನೀಯಗಳನ್ನು ತೆಗೆದುಕೊಳ್ಳುವುದು ತಪ್ಪಿಸಬೇಕು. ಬೆಚ್ಚಗಿನ ನೀರು, ಶುಂಠಿ ಚಹಾವನ್ನು ಕುಡಿಯಬೇಕು. ಆಲೂಗಡ್ಡೆ, ಸಿಹಿಗೆಣಸು, ಕ್ಯಾರೆಟ್, ಬೀಟ್ರೂಟ್, ಕುಂಬಳಕಾಯಿ ಇತ್ಯಾದಿಗಳ ಬಳಕೆ ಒಳ್ಳೆಯದು. ಚಳಿಗಾಲದಲ್ಲಿ ಹೆಚ್ಚಿನ ರೋಗ ನಿರೋಧಕ ಶಕ್ತಿಗಾಗಿ ಆಯುರ್ವೇದವು ಬೆಳಗ್ಗೆ ಎದ್ದ ತಕ್ಷಣ ಚ್ಯವನಪ್ರಾಶವನ್ನು ಸೇವಿಸುವುದು ಸೂಚಿಸುತ್ತದೆ. ಸೇಬು, ಪೇರಲ, ದ್ರಾಕ್ಷಿ, ಡ್ರೈ ಫ್ರೂಟ್ಸ್, ಖರ್ಜೂರದಂತಹ ಹಣ್ಣುಗಳನ್ನು ಸೇವಿಸಬಹುದು. ಶಿಶಿರ ಋತುವಿನ ಸಮಯದಲ್ಲಿ ಅನುಸರಿಸಬೇಕಾದ ವಿಹಾರ ಪದ್ಧತಿ: ಬೆಚ್ಚಗಿನ ಸ್ನಾನ ಮತ್ತು ಬೆಚ್ಚಗಿನ ಮನೆಯಲ್ಲಿ ವಾಸಿಸುವುದು ಪ್ರಯೋಜನಕಾರಿಯಾಗಿದೆ. ಭಾರವಾದ ಅಥವಾ ಬೆಚ್ಚಗಿನ ಒಣ ಬಟ್ಟೆಗಳನ್ನು ಧರಿಸಬೇಕು. ಯಾವ ತರ ಬಟ್ಟೆಗಳೆಂದರೆ ರೇಷ್ಮೆ ಬಟ್ಟೆ, ಚರ್ಮದ ಬಟ್ಟೆ, ದಪ್ಪ ಹತ್ತಿ, ಉಣ್ಣೆ ಇತ್ಯಾದಿ. ವ್ಯಕ್ತಿಗಳ ಪ್ರಕೃತಿಯ ಪ್ರಕಾರ ಎಣ್ಣೆಯಿಂದ ನಿಯಮಿತವಾಗಿ ದೇಹದ ಮಸಾಜ್ ಅನ್ನು ಮಾಡಬೇಕು. ಮಸಾಜ್ ಮಾಡುವುದರಿಂದ ಶಾಖವನ್ನು ಉತ್ಪಾದಿಸುತ್ತದೆ, ತನ್ಮೂಲಕ ಶೀತದಿಂದ ಬಿಡುವು ನೀಡುತ್ತದೆ. ಆದರೆ ಇದು ವಾತದೋಷವನ್ನು ಉಲ್ಬಣಗೊಳಿಸದಂತೆ ತಡೆಯುತ್ತದೆ. ಸ್ಟೀಮ್ ಬಾತ್ ನಿಯಮಿತವಾಗಿ ತೆಗೆದುಕೊಳ್ಳಬೇಕು. ಸ್ನಾನದ ನಂತರ ಕೇಸರಿ ಅಥವಾ ಅಗರುನಂತಹ ಶಾಖವನ್ನು ಉಂಟು ಮಾಡುವ ಗಿಡಮೂಲಿಕೆಗಳ ಲೇಪವನ್ನು ಅನ್ವಯಿಸಿ ಕೋಣೆಯಲ್ಲಿ ಅಗರುವಿನ ಧೂಪವನ್ನು ಮಾಡಿ ಆ ಹೊಗೆಯನ್ನು ಉಸಿರಾಡುವುದರಿಂದ ಉಸಿರಾಟದ ಮಾರ್ಗವನ್ನು ಸರಳವಾಗಿ ಮಾಡುತ್ತದೆ ಮತ್ತು ಕಫವನ್ನು ತೆಗೆದುಹಾಕುತ್ತದೆ. ನೈಸರ್ಗಿಕ ಸುಡೇಷನ್ ಅಥವಾ ಬೆವರು ಬರುವುದಕ್ಕೆ ಬೆಳಗಿನ ಸೂರ್ಯನ ಕಿರಣಗಳಿಗೆ ಒಡ್ಡಿಕೊಳ್ಳಿ. ಈ ಋತುವಿನಲ್ಲಿ ವ್ಯಾಯಾಮ ಮಾಡುವುದು ಸೂಕ್ತ. ಶಿಶಿರ ಋತುವಿನಲ್ಲಿ ಕಹಿ, ಹೆಚ್ಚು ಮಸಾಲೆಯುಕ್ತ ಆಹಾರ ಪದಾರ್ಥಗಳನ್ನು ತಪ್ಪಿಸಿ. ಒಣ, ಶೀತ ಮತ್ತು ಲಘು ಆಹಾರವನ್ನು ತಪ್ಪಿಸಿ. ತಂಪಾದ ಮತ್ತು ಬಲವಾದ ಗಾಳಿಗೆ ಒಡ್ಡಿಕೊಳ್ಳಬಾರದು. ಉಪವಾಸವನ್ನು ಮಾಡಬಾರದು. ಹಗಲು ಮಲಗುವುದನ್ನು ನಿಲ್ಲಿಸಬೇಕಾಗುತ್ತದೆ. ಶಿಶಿರ ಋತುಚರ್ಯದಲ್ಲಿ ಹೇಗಿರಬೇಕನ್ನೋದ್ರ ಬಗ್ಗೆ ಮಾತಾಡಿದವರು ಡಾಕ್ಟರ್ ಭುವನೇಶ್ವರಿ ಬೆನಕನಹಳ್ಳಿ. ಆಹಾರದ ತಯಾರಿಕೆ ಮತ್ತು ಶೇಖರಣೆಯಲ್ಲಿ ಪಾತ್ರೆಗಳ ಬಳಕೆ ಈ ಕುರಿತು ಈಗ ಮಾತಾಡ್ತಿದ್ದಾರೆ ಡಾಕ್ಟರ್ ಕೀರ್ತನ BN ಅವರು. ಆಹಾರ ಬಹುಮುಖ್ಯವಾದ ಆಧಾರ. ಆಯುರ್ವೇದದಲ್ಲಿ ನಾವು ತ್ರಯೋಪಸ್ತಂಭಗಳೆಂಬ ಒಂದು ವಿಷಯವನ್ನು ತಿಳಿದಿರ್ತೇವೆ. ತ್ರಯೋಪಸ್ತಂಭಗಳು ಯಾವ್ದ್ಯಾವ್ದು? ಆಹಾರ, ನಿದ್ರಾ, ಬ್ರಹ್ಮಚರ್ಯ. ಇತ್ತೀಚಿನ ಒಂದು ದಿನಗಳಲ್ಲಿ ಆಹಾರವನ್ನ ನೋಡ್ತಾ ಹೋದ್ರೆ ಪೋಷಕಾಂಶ ಅನ್ನುವಂಥದ್ದು ಹೋಗ್ತಾ ಇದೆ. ಪೌಷ್ಟಿಕತೆಯಲ್ಲಿ ನಾವು ಕೊರತೆಯನ್ನ ಕಾಣ್ತಾ ಇದೀವಿ. ಎಲ್ಲರಿಗೂ ಆಹಾರದ ಮಹತ್ವ ತಿಳಿದೇ ಇದ್ದಿದ್ದು, ಅದರಲ್ಲೂ ಪೌಷ್ಟಿಕವಾದ ಆಹಾರದ ಕೊರತೆಯನ್ನು ಕಂಡು ಬರ್ತದೆ, ಸಾಮಾನ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ. ಇಂದಿನ ಪರಿಸ್ಥಿತಿಯಲ್ಲಿ ಅಡುಗೆಗೆ ಬಳಸುವ ಉಪಕರಣಗಳು ಅಂದ್ರೆ ಪಾತ್ರೆಗಳು, ಸಾಮಾನ್ಯವಾಗಿ ನಾವು ಸ್ಟೀಲ್ ಒಂದೇ ಇವಾಗ ಸದ್ಯಕ್ಕೆ ಸ್ಟೀಲ್, ಪ್ಲಾಸ್ಟಿಕ್, ಅಲ್ಯೂಮಿನಿಯಂ ಇಂಥದ್ದನ್ನ ಕಂಡು ಬರ್ತೀವಿ. ಯಾಕೆ ಈ ತರ ಆಗಿದೆ? ಸದ್ಯದ ಒಂದು ಅಡ್ವಾನ್ಸ್ಮೆಂಟ್ಸ್ ಇರಬಹುದು, ಆಧುನಿಕತೆ ಇರಬಹುದು, ಕೈಗೆಟುಕುವಿಕೆ ಅಂತ ಹೇಳ್ತೀವಿ, ಅಫೋರ್ಡೆಬಿಲಿಟಿ ಇರಬಹುದು. ಎಲ್ಲರಿಗೂ ಎಲ್ಲದನ್ನೂ ಕೊಂಡುಕೊಳ್ಳಿಕ್ಕೆ ಆಗೋದಿಲ್ಲ, ಆ ಶಕ್ತಿ ಅನುಸಾರ ಇರೋದಿಲ್ಲ ಎಕನಾಮಿಕಲಿ ಕೂಡ. ಸೊ ಫೀಸಿಬಿಲಿಟಿ ಇರ್ಬೋದು, ಅಫೋರ್ಡೆಬಿಲಿಟಿ ಇರ್ಬೋದು, ಅಡ್ವಾನ್ಸ್ಮೆಂಟ್ಸ್ ಇರ್ಬೋದು, ಈ ಎಲ್ಲಾ ಕಾರಣಗಳಿಂದ ಆಹಾರದ ತಯಾರಿಕೆಯಲ್ಲಿ ಬಳಸುವಂತಹ ಪಾತ್ರೆಯಲ್ಲಿ ನಾವು ಅಲ್ಯೂಮಿನಿಯಂ, ಸ್ಟೀಲ್, ಪ್ಲಾಸ್ಟಿಕ್ ಇಂಥದನ್ನ ಕಂಡು ಬರ್ತೀವಿ. ಎಲ್ಲಾ ರೀತಿಯ ಭಕ್ಷ್ಯಗಳನ್ನು ಒಂದೇ ತರಹ ಪಾತ್ರೆಯಲ್ಲಿ ಸಾಮಾನ್ಯವಾಗಿ ಇವಾಗ ಇಡ್ತಾ ಬಂದಿದ್ದೀವಿ. ಮೋಸ್ಟ್ಲಿ ಯೂಸ್ಡ್ ಬಹುಮುಖ್ಯವಾಗಿ ಪ್ಲಾಸ್ಟಿಕ್ ಅನ್ನೇ ಬಳಸ್ತೇವೆ ನಾವು. ಆದ್ರೆ ನಮಗಿದು ಗೊತ್ತಿರಬೇಕು, ನಮ್ಮ ಆಚಾರ್ಯರು
ಆಯುರ್ವೇದ ಶಾಸ್ತ್ರಗಳಲ್ಲಿ ಆಹಾರ ಭಕ್ಷ್ಯ ಪದಾರ್ಥಗಳನ್ನ ಯಾವ ಉಪಕರಣದಲ್ಲಿ ಶೇಖರಣೆ ಮಾಡಬೇಕು ಅಂತ ಬಹಳ ವರ್ಷಗಳ ಹಿಂದೆಯೇ ಪ್ರಸ್ತಾಪ ಮಾಡಿದರು. ಜನರ ಒಂದು ಹಿತದೃಷ್ಟಿಯ ಮೇರೆಗೆ ರೋಗ ಇದ್ದಾಗ ಯಾವ ಪಾತ್ರೆ ಬಳಸಬೇಕು, ಅಥವಾ ಅವನು ನಿರೋಗಿ ಆಗಿದ್ದರೂ ಕೂಡ ಯಾವ ಪಾತ್ರೆಯನ್ನು ಬಳಸುವುದರಿಂದ ಅವನು ತನ್ನ ಆ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳಬಹುದು ಅನ್ನುವಂಥರ ಬಗ್ಗೆ ಮಾಹಿತಿಯನ್ನ ಮುಂಚೆಯೇ ಕೊಟ್ಟಿದ್ದಾರೆ. ಆದರೆ ಇದು ಎಲ್ಲರಿಗೂ ಗೊತ್ತಿಲ್ಲ. ಹಾಗಾಗಿ ಕೆಲವು ಉಲ್ಲೇಖಗಳನ್ನ ನಾನು ನಿಮಗೆ ಕೊಡುತ್ತೇನೆ. ಸುಶ್ರುತ ಸಂಹಿತೆ ಅನ್ನುವಂತಹ ಒಂದು ಸಂಹಿತೆಯಲ್ಲಿ ಸುಶ್ರುತಾಚಾರ್ಯರು ಉಲ್ಲೇಖಗಳು ಹೀಗೆ ಮಾಡಿದ್ದಾರೆ. ಘೃತಂ ಕಾರ್ಷ್ಣ್ಯಾಯಸೆ ದೇಯಂ ಅನ್ಬಿಟ್ಟು ಒಂದು ತುಪ್ಪವನ್ನ ನಾವು ಕಪ್ಪು ಲೋಹ ಪಾತ್ರೆಯಲ್ಲಿ ಶೇಖರಣೆ ಮಾಡಬೇಕು, ಮತ್ತೆ ಬಡಿಸುವಾಗ ಕೂಡ ಅದರಲ್ಲೇ ಕೊಡಬೇಕು ಎಂಬ ಒಂದು ಉಲ್ಲೇಖ ಇದೆ. ಹೀಗೆ ಹಲವಾರು ಉದಾಹರಣೆಗಳಾಗಿ ಪೇಯಾದೇಯ ತು ರಾಜತೆ. ರಾಜತೆ ಅಂದ್ರೆ ಏನು? ಬೆಳ್ಳಿ ಪಾತ್ರೆಯಲ್ಲಿ ಪೇಯ ಅನ್ನುವಂತಹ ಭಕ್ಷ್ಯ ಪದಾರ್ಥವನ್ನ ಕೊಡಬೇಕು. ಪೇಯ ದ್ರವ ಪದಾರ್ಥ. ಫಲಾನಿ ಸರ್ವಭಕ್ಷ್ಯಾಂಶ್ಚ ಪ್ರದದ್ಯಾತ್ ವೈದಲೇಶುತು. ನಾವು ಫಲಗಳನ್ನ ಸರ್ವಭಕ್ಷ್ಯಗಳನ್ನ ಎಲೆಯಲ್ಲಿ ಕೊಡಬೇಕೆಂದು ಕೂಡ ಉಲ್ಲೇಖ ಇದೆ. ಹೀಗೆ ಬೇರೆ ಬೇರೆಯಾದಂತಹ ಧಾತುಗಳು ಅಂದ್ರೆ ಸುವರ್ಣ, ಚಿನ್ನ ಇರಬಹುದು, ಅಥವಾ ಬೆಳ್ಳಿ ಇರಬಹುದು, ಅಥವಾ ಕಲ್ಲಿನಲ್ಲೂ ಕೂಡ ಸರ್ವ್ ಮಾಡಬೇಕು, ಬಡಿಸಬೇಕು ಎನ್ನುವಂತಹ ಉಲ್ಲೇಖ ಇದೆ. ಹಾಗೆ ಕಾಚ್ ಪಾತ್ರೆ ಅಂದ್ರೆ ಏನು? ಗಾಜಿನ ಒಂದು ಪಾತ್ರೆ, ಸ್ಫಟಿಕದ ಪಾತ್ರೆ, ಮಣ್ಣಿನ ಪಾತ್ರೆ, ಹಾಗೆ ವಜ್ರವೈಡೂರ್ಯದ ಒಂದು ಉಲ್ಲೇಖ ಕೂಡ ಮಾಡಿದ್ದಾರೆ. ಪ್ರತ್ಯೇಕ ಭಕ್ಷ್ಯಗಳನ್ನು ಪ್ರತ್ಯೇಕ ಧಾತುವಿನ ಪಾತ್ರೆಯಲ್ಲಿ ಬಡಿಸುವುದಾಗಲಿ ಶೇಖರಣೆಯ ಬಗ್ಗೆ ಮಾಹಿತಿ ನಮ್ಮ ಶಾಸ್ತ್ರದಲ್ಲಿ ಮುಂಚಿತವಾಗಿಯೇ ಮಾಡಿದ್ದಾರೆ. ಕೇಳುಗರೆ, ಆಹಾರದ ತಯಾರಿಕೆ ಮತ್ತು ಬಳಕೆ ಹಂತದಲ್ಲಿ ಉಪಯೋಗಿಸಿಕೊಳ್ಳಬಹುದಾದ ಲೋಹ ಮತ್ತು ಇತರೆ ಮೂಲಗಳ ಪರಿಕರಗಳು, ಈ ಕುರಿತಂತೆ ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಕೀರ್ತನಾ BN ಅವರು. ನಾಳೆಯೂ ಮತ್ತಷ್ಟು ವಿಚಾರಗಳು ಪ್ರಸಾರವಾಗ್ತವೆ. ಕೇಳುಗರೆ, ನಿನ್ನೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೀರ್ತನಾ ಅವರು ಮಾತನಾಡಿದರಲ್ವಾ? ಇವತ್ತಿನ ಕಾರ್ಯಕ್ರಮದಲ್ಲಿ ವಿಚಾರಗಳು ಮುಂದುವರಿತದವೆ. ನಮ್ಮ ಆಹಾರದ ತಯಾರಿಕೆ ಮತ್ತು ಬಳಕೆ ಮಾಡುವ ಸಂದರ್ಭದಲ್ಲಿ ಉಪಯೋಗಿಸಿಕೊಳ್ಳಬಹುದಾದ ವಿವಿಧ ನಮೂನೆಯ ಸಾಮಗ್ರಿಗಳು, ಪರಿಕರಗಳು ಅಥವಾ ಪಾತ್ರೆಗಳು, ತಟ್ಟೆಗಳು, ಲೋಟಗಳು ಇವೆಲ್ಲವೂ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತವೆ ಅಲ್ವಾ? ಕಂಚು, ತಾಮ್ರದ ತಟ್ಟೆಗಳನ್ನು ಈಗಲೂ ಉಪಯೋಗಿಸಿಕೊಳ್ಳೋರಿದ್ದಾರೆ. ಬೆಳ್ಳಿ ತಟ್ಟೆಯನ್ನು ಅಲ್ಲಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಬಂಗಾರದ ತಟ್ಟೆಗಳನ್ನು ಕೆಲವು ಜನ ಉಪಯೋಗಿಸ್ಕೊಳ್ತಾ ಇದ್ದಾರಲ್ವಾ? ಒಟ್ಟಾರೆ ಆರೋಗ್ಯದ ಮೇಲೆ ಲೋಹಗಳ ಪ್ರಭಾವ ಅಥವಾ ನೈಸರ್ಗಿಕ ಪರಿಕರಗಳ ಪರಿಣಾಮದ ಕುರಿತಂತೆ ನಾವು ಅಧ್ಯಯನ ಮಾಡ್ತಾ ಹೋದರೆ ಸಾಕಷ್ಟು ಸಂಗತಿಗಳು ಲಭಿಸ್ತವೆ. ಪ್ಲಾಸ್ಟಿಕ್ ಅನ್ನು ಆದಷ್ಟು ದೂರ ಇಟ್ಟು ಈ ರೀತಿಯ ಪರಿಕರಗಳನ್ನು ಬಳಸ್ತಾ ಇದ್ರೆ ಉತ್ತಮವೇ ಅಲ್ವಾ? ಪ್ರಸ್ತುತವಾಗಿ ಕೊಂಡುಬರುವ ಉಪಕರಣಗಳು ಸ್ಟೀಲ್ ಇರಬಹುದು, ಪ್ಲಾಸ್ಟಿಕ್ ಇರಬಹುದು, ಬೆಳ್ಳಿ, ಸ್ವರ್ಣ, ಕಾಂಸ್ಯ, ತಾಮ್ರ, ಹಿತ್ತಾಳೆ, ಪಿಂಗಾಣಿ, ಪೋರ್ಸೆಲೆನ್ ಅಂತ ಕರಿತೇವೆ, ಸಿರಾಮಿಕ್ ಇರಬಹುದು, ಗಾಜು ಇತ್ಯಾದಿ. ಆಚಾರ್ಯರು ಪ್ರತಿಯೊಬ್ಬ ಮನುಷ್ಯನನ್ನು ಕುರಿತು ಇದನ್ನು ಹೇಳಿದ್ದಾರೆ. ಖಾದ್ಯ ವಸ್ತುಗಳು ಅನೇಕ ಪ್ರಕಾರಗಳಾಗಿದ್ದು ಲೇಹ್ಯ, ಭಕ್ಷ್ಯ, ಪೀತ, ಖಾದಿತ, ಯಾವ ವಿಧವಾದ ಖಾದ್ಯಕ್ಕೆ ಯಾವ ಪಾತ್ರೆಯನ್ನು ಬಳಸಬೇಕೆಂದು ಹೇಳಿದ್ದಾರೆ. ಮೆಟಲ್ಸ್ಗಳ ಬಳಕೆ ಹೇಳಿದ್ದಾರೆ. ಯಾಕೆ ಹೇಳಿರಬಹುದು ಧಾತುವನ್ನ ಅಂತ ಕಂಡರೆ, ಹೀಟ್ ಕಂಡಕ್ಷನ್, ಶಾಖ ವಾಹನ ಕ್ರಿಯೆ ಇರಬಹುದು, ಹೀಟ್ ರಿಟೆನ್ಷನ್ ಕೆಪಾಸಿಟಿ, ಶಾಖ ಧಾರಣೆ ಕ್ರಿಯೆ ಇರಬಹುದು. ಇದರ ಒಂದು ಕಾನ್ಸೆಪ್ಟ್ ನ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಆದ್ರೆ ಆಹಾರಕ್ಕೆ ಆ ಲೋಹದ ಗುಣಗಳು ಕೂಡ ಗ್ರಹಿಸಬಹುದು ಅನ್ನುವಂಥದ್ದು ಕೂಡ ನಾವು ತಿಳಿಯಬೇಕು. ಪ್ರತಿಯೊಂದು ಲೋಹಕ್ಕೆ ತನ್ನದೇ ಆದ ಗುಣಗಳು, ದೇಹದ ಮೇಲೆ ಪರಿಣಾಮ, ದೋಷ ನಿವಾರಣೆ ಗುಣಗಳಿರುವುದು. ಕೆಲವೊಮ್ಮೆ ಔಷಧೀಯ ರೂಪದಲ್ಲೂ ಸೇವಿಸಬಹುದು. ನಿರೋಗಿಗಳು ಆಹಾರ ರೂಪದಲ್ಲಿ ಹೀಗೆ ಬೆಳೆಸಿದಾಗ ಆ ಧಾತುವಿನ ಗುಣಗಳು ನಾವು ಗ್ರಹಿಸಬಹುದು. ಅದನ್ನು ಶೇಖರಣೆ ಮಾಡುವ ಉಪಕರಣಗಳ ಮೂಲಕ ಸೇವಿಸಬಹುದು. ಹೀಗೆ ವಿಧವಾದ ಉಪಕರಣಗಳ ಮಹತ್ವವನ್ನು ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದರೆ ಎಚ್ಚರದ ಗಂಟೆ ಏನು ಅಂದರೆ, ನಾವು ಇತ್ತೀಚೆಗೆ ಬಳಸುವಂತಹ ಪ್ಲಾಸ್ಟಿಕ್ ಕ್ವಾಂಟಿಟಿ, ಅಮೌಂಟ್ ಇರಬಹುದು, ಅಷ್ಟು ಬಳಸುವಂತದನ್ನ ನಾವು ಕಡಿಮೆ ಮಾಡಬೇಕು. ಏಕೆಂದರೆ ಒಂದು ರಿಸರ್ಚ್ ಸ್ಟಡಿ ನಡೆದಿದೆ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಇಂದ, ಹೆಲ್ತ್ ಎಫೆಕ್ಟ್ಸ್ ಆಫ್ ಮೈಕ್ರೋಪ್ಲಾಸ್ಟಿಕ್ ಎಕ್ಸ್ಪೋಜರ್, ಕರೆಂಟ್ ಇಶ್ಯೂಸ್ ಅಂಡ್ ಪರ್ಸ್ಪೆಕ್ಟಿವ್ ಇನ್ ಸೌತ್ ಕೊರಿಯಾ ಅನ್ನುವಂತಹ ಒಂದು ಕಂಟ್ರಿಯಲ್ಲಿ ಮಾಡಿದ್ದಾರೆ. ಇದು ಎಲ್ಲಾ ಕಡೆ ಅದರ ಒಂದು ಬಳಕೆ ನಾವು ಕಾಣಬಹುದು. ನಮ್ಮ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ನಾವು ಎಷ್ಟು ಬೇಗ ನಮ್ಮ ಶಾಸ್ತ್ರೋಕ್ತವಾಗಿ ಹೇಳಿರುವಂತಹ ಉಪಕರಣಗಳನ್ನು ಬಳಸ್ತೇವೋ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಆಹಾರದ ತಯಾರಿಕೆ, ಶೇಖರಣೆ ಮತ್ತು ಬಳಕೆಯಲ್ಲಿ ಪಾತ್ರೆಗಳ
ಬಳಕೆ ಈ ಕುರಿತಂತೆ ಇಲ್ಲಿವರೆಗೂ ಮಾತಾಡಿದವರು ಡಾಕ್ಟರ್ ಕೀರ್ತನ BN ಅವರು. ಜನಪದೋದ್ವಂಸ ಈ ಕುರಿತು ಈಗ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಡಾಕ್ಟರ್ ರಶ್ಮಿ S ಅವರು. ನಮಸ್ಕಾರ ಕೇಳುಗರರಿಗೆ. ಇಂದು ನಾವು ಜನಪದೋದ್ವಂಸದ ಬಗ್ಗೆ ತಿಳಿದುಕೊಳ್ಳೋಣ. ಆಯುರ್ವೇದ ಚಿಕಿತ್ಸಾ ಪದ್ಧತಿಯು ಕೇವಲ ಔಷಧಿ ನೀಡುವ ಬಗೆಗಷ್ಟೇ ಅಲ್ಲದೆ ಇದು ಮಾನವ ಮತ್ತು ಪ್ರಕೃತಿಯ ನಡುವಿನ ಸಂಬಂಧವನ್ನು ಕಾಪಾಡಲು ಇರುವ ಮಾರ್ಗದರ್ಶಿಯಾಗಿದೆ. ಈ ಉದ್ದೇಶದಲ್ಲಿ ಆಯುರ್ವೇದದಲ್ಲಿ ಬರುವ ಬಹುಮುಖ್ಯ ಅಂಶವೆಂದರೆ ಜನಪದೋದ್ವಂಸ. ಜನಪದೋದ್ವಂಸ ಶಬ್ದದ ಅರ್ಥವೇ ಜನಪದ, ಅಂದರೆ ಒಂದು ಪ್ರದೇಶ ಅಥವಾ ಸಮುದಾಯ. ಉದ್ವಂಸವೆಂದರೆ ವಿನಾಶ. ಹಾಗಾಗಿ ಇದನ್ನು ಒಂದು ಸಮುದಾಯದ ಮೇಲೆ ಹಾನಿ ಉಂಟು ಮಾಡುವ ಬೃಹತ್ ಮಟ್ಟದ ಸಂಕಟಗಳಾಗಿ, ರೋಗ ರುಜಿನಗಳಾಗಿ ಅಥವಾ ಪ್ರಕೃತಿ ವಿಕೋಪಗಳಾಗಿ ವಿವರಿಸಲಾಗಿದೆ. ಆಯುರ್ವೇದದ ಪ್ರಕಾರ ಜನಪದೋದ್ವಂಸದ ಪ್ರಮುಖ ಕಾರಣಗಳೆಂದರೆ ದುಷ್ಟವಾಯು, ದುಷ್ಟ ಜಲ, ದುಷ್ಟ ದೇಶ, ದುಷ್ಟ ಕಾಲ. ದುಷ್ಟವಾಯು ಎಂದರೆ ದೂಷಿತ ಗಾಳಿ ಅಥವಾ ಗಾಳಿಯ ಗುಣಮಟ್ಟದಲ್ಲಿ ಬದಲಾವಣೆ. ದುಷ್ಟ ಜಲ ಅಂದರೆ ಜಲಮಾಲಿನ್ಯ. ದುಷ್ಟ ದೇಶವೆಂದರೆ ಪ್ರಕೃತಿ ವಿಕೋಪಗಳಿಗೆ ಒಳಗಾಗುವ ಪ್ರದೇಶ. ದುಷ್ಟ ಕಾಲವೆಂದರೆ ಋತುವೈಪರೀತ್ಯವೆಂದರ್ಥ. ಈ ಹಿಂದೆ ಹೇಳಿದ 4 ದೂಷಿತ ಅಂಶಗಳಿಗೆ ಮೂಲಭೂತ ಕಾರಣವೆಂದರೆ ಅದುವೇ ಅಧರ್ಮ. ಈ ಅಧರ್ಮವನ್ನು ನಾವು 2 ಬಗೆಗಳಾಗಿ ತಿಳಿದುಕೊಳ್ಳಬಹುದು. ಒಂದು ಪೂರ್ವಜನ್ಮಕೃತ ಅಧರ್ಮ, ಮತ್ತೊಂದು ಪ್ರಸ್ತುತ ಜೀವನದಲ್ಲಿ ಮಾಡುವ ಅಧರ್ಮ. ಈ ಅಧರ್ಮಕ್ಕೆ ಪ್ರೇರಣೆಯ ಅಂಶವೆಂದರೆ ಮಾನವನ ಅತಿ ಪ್ರವೃದ್ಧ ಲೋಭ, ಕ್ರೋಧ, ಮೋಹಾದಿಗಳಿಂದ ತುಂಬಿರುವ ಮನಸ್ಥಿತಿ. ಇದರಿಂದ ಮನುಷ್ಯನ ಕ್ರಿಯೆಯು ಪ್ರಜ್ಞಾಪರಾಧದೊಂದಿಗೆ ಕೊನೆಯಾಗುತ್ತದೆ. ಪ್ರಜ್ಞಾಪರಾಧವೆಂದರೆ ಉದ್ದೇಶಪೂರ್ವಕವಾಗಿ ಮಾಡಿರುವ ತಪ್ಪು ಎಂದರ್ಥ. ಉದಾಹರಣೆಗೆ ಪರಿಸರ ಮಾಲಿನ್ಯ. ಪರಿಸರ ಮಾಲಿನ್ಯದ ಬಗ್ಗೆ ಆಗುವ ಅನಾನುಕೂಲತೆಗಳ ಬಗ್ಗೆ ಅರಿವಿದ್ದರೂ ಸಹ ಮನುಷ್ಯ ತನ್ನನ್ನು ತಾನು ಅದರಲ್ಲಿ ತೊಡಗಿಸಿಕೊಳ್ಳುವುದು. ಈ ಜನಪದೋದ್ವಂಸಕ್ಕೆ ಪ್ರಸ್ತುತವಾದ ಉದಾಹರಣೆಗಳೆಂದರೆ ಮಹಾಮಾರಿಗಳಾದ ಕೋವಿಡ್-19, ನಿಫಾ ವೈರಸ್, ಇಬೋಲಾ ವೈರಸ್, ಪ್ರಕೃತಿ ವಿಕೋಪಗಳಾದ ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಭೂಕಂಪ, ಮಾನವನ ಮೂಲಕ ವಿಕೋಪಗಳು, ಉದಾಹರಣೆಗೆ ಯುದ್ಧಗಳು, ಪರಿಸರ ಮಾಲಿನ್ಯ. ಆಯುರ್ವೇದದ ಪದ್ಧತಿಯಲ್ಲಿ ಜನಪದೋದ್ವಂಸವನ್ನು ತಡೆಯುವ ಕ್ರಮ ಹಾಗೂ ಅವುಗಳ ಪರಿಹಾರಗಳೆಂದರೆ ಧರ್ಮಪರದ ಜೀವನ, ಸತ್ಯಪರದ ಬದುಕು, ಪರಿಸರ ಶುದ್ಧತೆಯ ಕಾಪಾಡುವುದು, ಪ್ರತಿದಿನ ಮತ್ತು ಋತುವಿನ ಅವಧಿಯಲ್ಲಿ ಸಮತೋಲನದ ಜೀವನ ಶೈಲಿಯನ್ನು ಅನುಸರಿಸುವುದು, ಆಯುರ್ವೇದದ ಪಂಚಕರ್ಮ ಚಿಕಿತ್ಸಾ ಪದ್ಧತಿಯ ಪಡೆಯುವುದು, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಸಲುವಾಗಿ ಆಯುರ್ವೇದದ ರಸಾಯನ ಔಷಧಿಯ ಸೇವನೆ ಇತ್ಯಾದಿ. ಜನಪದೋದ್ವಂಸದಂತಹ ಮಹತ್ವದ ವಿಚಾರಗಳ ಬಗ್ಗೆ ಅರಿತು ಒಬ್ಬ ಜವಾಬ್ದಾರಿಯುತವಾದ ಪ್ರಜೆಗಳಾಗಿ ಪರಿಸರ ಮಾಲಿನ್ಯವನ್ನು ತಡೆಯಬೇಕಾಗಿದೆ ಹಾಗೂ ಧರ್ಮಪರ ಜೀವನವನ್ನು ನಡೆಸಬೇಕಾಗಿದೆ. ಇದು ನಮ್ಮ ಆರೋಗ್ಯ ಮತ್ತು ಭವಿಷ್ಯವನ್ನು ಕಾಪಾಡಲು ಮಾರ್ಗವಾಗುತ್ತದೆ. ಅದರ ಜೊತೆಗೆ ಆಯುರ್ವೇದದ ಮೂಲಭೂತ ಸೂತ್ರಗಳನ್ನು ಪಾಲಿಸುವ ಮೂಲಕ ಮುಂದಿನ ಪೀಳಿಗೆಗಳಿಗೂ ಆರೋಗ್ಯಕರ ಜೀವನ ಹಾಗೂ ಪರಿಸರವನ್ನು ನೀಡಬಹುದು. ಜನಪದೋದ್ವಂಸ ಈ ಕುರಿತು ಇಲ್ಲಿವರೆಗೂ ವಿಷಯಗಳನ್ನ ಪ್ರಸ್ತಾಪ ಮಾಡಿದವರು ಡಾಕ್ಟರ್ ರಶ್ಮಿ S ಅವರು. ಆಚಾರ ರಸಾಯನ ಈ ಬಗ್ಗೆ ಈಗ ವಿಚಾರ ಪ್ರಸ್ತಾಪ ಡಾಕ್ಟರ್ ಚೇತನ್ M ಅವರಿಂದ. ಶ್ರೋತೃಗಳೆಲ್ಲರಿಗೂ ನಮಸ್ಕಾರ. ನಾವಿವತ್ತು ಆಚಾರ ರಸಾಯನ ಎಂಬ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಾವೆಲ್ಲರೂ ಆರೋಗ್ಯವಾಗಿರಬೇಕೆಂದು ಯಾವಾಗಲೂ ಬಯಸ್ತೇವೆ ಮತ್ತು ದೈಹಿಕ ಆರೋಗ್ಯವೇ ಅತ್ಯುತ್ತಮ ಎಂದು ಭಾವಿಸ್ತೇವೆ. ದೈಹಿಕ ಆರೋಗ್ಯ ಬೇಕು ಕೂಡ. ಹಾಗೆಯೇ ಶಾಂತ, ಸಂಯೋಜಿತ, ಏಕಾಗ್ರ ಮನಸ್ಸು ಕೂಡ ಹೊಂದಿರುವುದು ಬಹಳ ಮುಖ್ಯ. ದೈಹಿಕ ಆರೋಗ್ಯಕ್ಕಾಗಿ ಔಷಧಿಗಳು, ಆಹಾರ ಪದ್ಧತಿ ಇತ್ಯಾದಿಗಳು ಬಹಳ ಉಪಯುಕ್ತವಾದವು. ಹಾಗಿದ್ರೆ ಮಾನಸಿಕ ಆರೋಗ್ಯಕ್ಕಾಗಿ ಏನೇನು ಮಾಡಬೇಕು? ಮನಸ್ಸು ಶಾಂತ ಹಾಗೂ ಸಂಯೋಜಿತ ಅಂದರೆ ಆರ್ಗನೈಸ್ಡ್ ಆಗಿರಬೇಕೆಂದರೆ ಶಿಸ್ತುಬದ್ಧ ತರಬೇತಿ ಬೇಕಾಗುತ್ತೆ. ಇದನ್ನು ಆಯುರ್ವೇದದಲ್ಲಿ ಆಚಾರ ರಸಾಯನ ಎಂಬ ಕಲ್ಪನೆಯೊಂದಿಗೆ ವಿವರಿಸುತ್ತಾರೆ. ಸೊ ಇದು ಏನಪ್ಪಾ ಅಂದ್ರೆ ಇದು ಮನಸ್ಸನ್ನು ಪುನರುಜ್ಜೀವನಗೊಳಿಸುವುದು ಹಾಗೆ ಅನಿಸ್ತದೆ. ಸಾಮಾನ್ಯವಾಗಿ ನಾವೆಲ್ಲರೂ ಮಾತಾಡಬೇಕಾದ್ರೆ ಆಚಾರ ವಿಚಾರ ಅಂತೇಳಿ ಕರಿತೇವೆ. ವಿಚಾರ ಅಂದ್ರೆ ನಮ್ಮ ಥಿಂಕಿಂಗ್, ಥಾಟ್ ಪ್ರೋಸೆಸ್. ಆಚಾರ ಅಂದ್ರೆ ಏನು ಅಂದ್ರೆ ನಮ್ಮ ಮಾನಸಿಕ ವರ್ತನೆ. ರಸಾಯನ ಅಂದ್ರೆ ರೆಜುವಿನೇಷನ್ ಅಥವಾ ಪುನರುಜ್ಜೀವನಗೊಳಿಸುವುದು. ಸಾಮಾನ್ಯವಾಗಿ ಆಚಾರ ರಸಾಯನ ಅಂತಂದ್ರೆ ನಾವು ವರ್ತನೆಯ ಚಿಕಿತ್ಸೆ ಅಥವಾ ಬಿಹೇವಿಯರಲ್ ರೆಜುವಿನೇಷನ್ ಅಂತೇಳಿ ಕರಿತೀವಿ. ಆಹಾರ ಮತ್ತೆ ಔಷಧಗಳು ಸಾಮಾನ್ಯವಾಗಿ ನಮ್ಮ ಶರೀರಕ್ಕಾದ್ರೆ ಆಚಾರ ರಸಾಯನ ಅಥವಾ ವರ್ತನೆಯ ಚಿಕಿತ್ಸೆ ನಮ್ಮ ಬಿಹೇವಿಯರ್ ಕನ್ಸರ್ನ್ ಇರುತ್ತೆ. ಅದು ಯಾವ್ಯಾವುದು ಅಂತೇಳಿ ನೋಡೋಣ ಈಗ. ಅಂದ್ರೆ ಮುಖ್ಯವಾಗಿ ಸತ್ಯವಂತರಾಗಿರುವುದು, ಒಳ್ಳೆಯ ನಡತೆ ಆಗಿರುವುದು, ಕೋಪದಿಂದ ಮುಕ್ತವಾಗಿರುವುದು, ಮದ್ಯ ಮೈಥುನದಿಂದ ದೂರವಿರುವುದು, ಅಹಿಂಸೆಯನ್ನು ಪಾಲನೆ ಮಾಡುವುದು, ಅಂದ್ರೆ ಯಾವ ರೀತಿಯ ಹಿಂಸೆನೂ ಇರಬಾರ್ದು, ಅತಿಯಾದ ಆಲೋಚನೆ ಮಾಡದೇ ಇರ್ತಕ್ಕಂಥದ್ದು, ಆಯಾಸ ಮಾಡ್ಕೊಳ್ದೇ ಇರ್ತಕ್ಕಂಥದ್ದು,
ಶಾಂತ ಸೃಜನಶೀಲತೆಯಿಂದ ಇರ್ತಕ್ಕಂಥದ್ದು, ಹಿತವಾದ ಮಾತುಗಳನ್ನು ಆಡ್ತಕ್ಕಂಥದ್ದು, ಧಾರ್ಮಿಕವಾದ ಜಪಗಳನ್ನು ಮಾಡುವುದು, ದೈಹಿಕ ಮತ್ತೆ ಮಾನಸಿಕ ಶುದ್ಧತೆಯನ್ನು ಹೊಂದುವುದು, ಸ್ಥಿರವಾದ ಆಲೋಚನೆ ಮತ್ತು ಧೈರ್ಯಶಾಲಿ ಪ್ರವೃತ್ತಿಯನ್ನು ಹೊಂದುವುದು, ಸಾಮಾಜಿಕ ಉದ್ದೇಶಕ್ಕಾಗಿ ದಾನ ಮಾಡುವುದು, ನಿಯಮಿತ ತಪಸ್ಸು, ಧ್ಯಾನ ಮಾಡುವುದು, ಗುರು ಹಿರಿಯರನ್ನು ಗೌರವಿಸುವುದು, ಅನಾಗರಿಕ ವರ್ತನೆಯಿಂದ ದೂರವಿರುವುದು ಅಥವಾ ಪ್ರಾಣಿಯಂತೆ ವರ್ತಿಸದಿರುವುದು, ವೈಚಾರಿಕ ಜ್ಞಾನವನ್ನು ಬೆಳೆಸಿಕೊಳ್ತಕ್ಕಂಥದ್ದು, ಅಂದ್ರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತೇಳಿ ತಿಳಿದು ಅದನ್ನ ಫಾಲೋ ಮಾಡ್ತಕ್ಕಂಥದ್ದು, ಅಹಂಕಾರ ಮನೋಭಾವದಿಂದ ಮುಕ್ತವಾಗಿರತಕ್ಕಂಥದ್ದು, ತಮ್ಮನ್ನು ತಾವು ಮುಕ್ತ ಕಲಿಕೆಗೆ ತೆರೆದುಕೊಳ್ಳುವುದು, ವಿಶಾಲ ಮನೋಭಾವನೆ ಹೊಂದುವುದು ಮತ್ತು ಸ್ವಯಂ ನಿಯಂತ್ರಣ ಹೊಂದುವುದು. ಇವನ್ನೆಲ್ಲ ನಿಯಮಿತವಾಗಿ ಮಾಡ್ತಾ ಬಂದ್ರೆ ಮನಸ್ಸು ರೆಜುವಿನೇಷನ್ ಆಗುವುದರ ಜೊತೆಗೆ ಶಾಂತಿ, ಸಂಯೋಜಿತ ಮನಸ್ಸನ್ನು ಪಡೆಯಬಹುದು. ಒಳ್ಳೆ ವಿಚಾರಗಳು ಶ್ರೋತೃಗಳೇ. ಆಚಾರ ವಿಚಾರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಈ ಕಾರ್ಯಕ್ರಮ ಆಚಾರ ರಸಾಯನ ಡಾಕ್ಟರ್ ಚೇತನ್ ಎಂ ಅವರಿಂದ ಪ್ರಸ್ತಾಪ ಆಯಿತು. ಕೆಳಗರೆ ಮೂಗಿರೋ ತನಕ ನೆಗಡಿ ತಪ್ಪಿದ್ದಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆಯಲ್ಲ, ಹಾಗೆ ತಲೆ ಇರೋ ತನಕ ತಲೆನೋವು ತಪ್ಪಿದ್ದಲ್ಲ ಅಂತ ಅನ್ಕೊಂಡು ಹೇಳೋದಿದೆ. ಏನಿದು, ಯಾಕೆ ಬರುತ್ತೆ, ಹೇಗೆ ಅದನ್ನು ನಿಯಂತ್ರಣ ಮಾಡಬೇಕನ್ನೋದ್ರ ಬಗ್ಗೆ ಈಗ ವಿಚಾರ ಪ್ರಸ್ತಾಪ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರಿಂದ. ತಲೆನೋವು ಸರ್ವೇ ಸಾಮಾನ್ಯ, ಎಲ್ಲರಿಗೂ ಒಂದಲ್ಲ ಒಂದು ಸಮಯದಲ್ಲಿ ತಲೆನೋವು ಬಂದೇ ಬರುತ್ತೆ. ಮಕ್ಕಳಿಗೂ ಬರ್ತದೆ, ಹಿರಿಯರಿಗೂ ಬರ್ತದೆ, ಗಂಡಸರಿಗೂ ಬರ್ತದೆ, ಹೆಂಗಸರಿಗೂ ಬರ್ತದೆ. ಮುಖ್ಯವಾಗಿ ನೋಡೋದಿದ್ರೆ ತಲೆನೋವಿನಲ್ಲಿ ಮೈಗ್ರೇನ್ ತಲೆನೋವು ಅಂತ ಹೇಳ್ತಾರೆ. ಆ ಮೈಗ್ರೇನ್ ತಲೆನೋವು ಇದು ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಬರುವಂತದ್ದು, ಅರ್ಧಾವಭೇದಕ ಅಂತೇಳಿ ಆಯುರ್ವೇದದಲ್ಲಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಸೂರ್ಯಾವರ್ತ ತಲೆನೋವು ಅಂತೇಳಿ, ಅಂದ್ರೆ ಈ ಸೈನಸೈಟಿಸ್ ಇಂದಾಗಿ ತಲೆನೋವು ಬರ್ತದೆ. ಈ ಸೂರ್ಯ ಏರಿದ ಹಾಗೇನೆ ಆ ತಲೆನೋವು ಜಾಸ್ತಿ ಆಗ್ತಾ ಹೋಗ್ತದೆ, ಸೂರ್ಯ ಇಳಿದ ಹಾಗೇನೆ ತಲೆನೋವು ಕಡಿಮೆ ಆಗ್ತಾ ಬರ್ತದೆ. ಇದು ಯಾಕೆ ಬರ್ತದೆ ಅಂದ್ರೆ ಈ ನಮ್ಮ ಮುಖ ಭಾಗದಲ್ಲಿ ಹಾಗೆ ತಲೆಯ ಹಣೆಯ ಭಾಗದಲ್ಲಿ ಸೈನಸ್ಗಳು ಅಂತ ಇರ್ತವೆ. ಈ ಸೈನಸ್ಗಳ ಒಳಗೆ ಒಂದು ದ್ರವ ಇರುತ್ತೆ, ಮ್ಯೂಕಸ್ ಇರುತ್ತೆ. ಆ ಮ್ಯೂಕಸ್ಗಳು ಹೊರಗೆ ಬರಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಅಲ್ಲಿ ಅದು ಕಲೆಕ್ಟ್ ಆಗಿಬಿಟ್ಟು ಅದರ ಸಾಂದ್ರತೆ ಜಾಸ್ತಿ ಆಗಿ ಕೆಲವು ಸಲ ಅದು ಇನ್ಫೆಕ್ಷನ್ ಆಗಿ ಅಲ್ಲಿ ಇನ್ಫ್ಲಮೇಷನ್ ಆಗಿ ಅವುಗಳು ತಲೆನೋವುಗಳಿಗೆ ಕಾರಣ ಆಗ್ತದೆ. ಅದೇ ರೀತಿ ಮೈಗ್ರೇನ್ ತಲೆನೋವು. ಮೈಗ್ರೇನ್ ತಲೆನೋವು ಯಾಕೆ ಬರ್ತದೆ ಅಂದ್ರೆ ನರ ಮತ್ತು ನ್ಯೂರೋವ್ಯಾಸ್ಕ್ಯುಲರ್ ಅಂತೇಳಿ ನರ ಹಾಗೂ ರಕ್ತನಾಳಗಳ ಇವುಗಳಲ್ಲಿ ತೊಂದರೆಗಳಾದಾಗ, ಅಂದ್ರೆ ಅಲ್ಲಿ ಒಂದು ಸ್ಪ್ಯಾಸಮ್ ಬಂದಾಗ ತಲೆಯ ಆ ಭಾಗಕ್ಕೆ ರಕ್ತ ಸಂಚಾರ ಸರಿಯಾಗಿ ಆಗದೇ ಇರೋದ್ರಿಂದ ಅದು ಒಂದು ಕ್ರೈ, ಅದು ಕೂಗಿನಿಂದಾಗಿ ಆ ತಲೆನೋವು ಬರುವಂತದ್ದು. ಮೈಗ್ರೇನಿಗೆ ಮುಖ್ಯವಾಗಿ ಕಾರಣ ಏನಂದ್ರೆ ಅತಿಯಾದಂತ, ಅಂದ್ರೆ ಎಕ್ಸ್ಟ್ರೀಮ್ಸ್ ಅಂತ ಹೇಳ್ತೀವಿ, ತೀರಾ ಜಾಸ್ತಿ ಬಿಸಿಲಿಗೆ ಹೋಗೋದ್ರಿಂದ ಅಥವಾ ತೀರಾ ತಣ್ಣಗೆ ಗಾಳಿಯಲ್ಲಿ ಹೋಗೋದ್ರಿಂದಾಗಿ ಅಥವಾ ಅತಿ ಖಾರವಾದಂತ ಆಹಾರವನ್ನು ಸೇವಿಸೋದ್ರಿಂದಾಗಿ, ರಾತ್ರಿ ನಿದ್ರೆ ಬೀಳೋದ್ರಿಂದಾಗಿ, ಯಾವುದೇ ಎಕ್ಸ್ಟ್ರೀಮ್ಗಳಾದಾಗ ಅವನಿಗೆ ತಲೆನೋವು ಬರ್ತದೆ. ಕೆಳಗರೆ ತಲೆನೋವಿನ ಬಗ್ಗೆ ಇದುವರೆಗೂ ಮಾತನಾಡಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಕಾಲೇಜು ಸಮೂಹ ಸಂಸ್ಥೆಗಳ ನಿರ್ದೇಶಕರಾಗಿರುವ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು. ನಾಳೆಯೂ ಮತ್ತಷ್ಟು ಇವರ ವಿಚಾರಗಳು ಬಿತ್ತರವಾಗಲಿವೆ. ಕೆಳಗರೆ ತಲೆನೋವಿನ ಬಗ್ಗೆ ಮಾತಾಡ್ತಾ ಹೋದ್ರೆ ಸಾಕಷ್ಟು ಸಂಗತಿಗಳು ನಮಗೆ ತಿಳಿತಾ ಹೋಗ್ತವೆ. ನಿನ್ನೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು ವಿಷಯಗಳನ್ನ ಮಂಡಿಸಿದರು. ಮುಂದುವರೆದ ಭಾಗ ಇವತ್ತು. ಕೆಲವರಿಗೆ ಇನ್ನೊಂದು ತಲೆನೋವು ಬರ್ತದೆ. ಮನೆಗೆ ಏನು ಆಕಸ್ಮಿಕವಾಗಿ ಅತಿಥಿಗಳು ಬಂದಾಗ ಅವರ ಸಂಖ್ಯೆ ಜಾಸ್ತಿ ಆದಾಗಲೂ ಕೂಡ ತಲೆನೋವು ಬರ್ತದೆ. ಇವೆಲ್ಲ ಬೇರೆ ಬೇರೆ ಕಾರಣಗಳಾಗಿರಬಹುದು. ಈ ತಲೆನೋವಿನಿಂದ ದೂರ ಇರಲಿಕ್ಕೆ ಮುಖ್ಯವಾಗಿ ಮೈಗ್ರೇನ್ನ ತಲೆನೋವಿನಿಂದ ಅಂತದಕ್ಕೆ ಎಕ್ಸ್ಪೋಸ್ ಆಗಬಾರ್ದು. ನಮ್ಮ ಮನಸ್ಸನ್ನು ಅದಕ್ಕೆ ರೆಡಿ ಮಾಡ್ಕೋಬೇಕು. ಈ ಎಕ್ಸ್ಟ್ರೀಮ್ಗಳನ್ನು ಚಾಲೆಂಜ್ ಆಗಿ ತಕೊಂಡು ಅದನ್ನು ಫೇಸ್ ಮಾಡಲಿಕ್ಕೆ ನಾವು ಮನಸ್ಸು ರೆಡಿ ಆದಾಗ ಅಂತ ತಲೆನೋವುಗಳು ಕಡಿಮೆ ಆಗ್ತದೆ. ಯಾರಿಗೆ ರಾತ್ರಿ ನಿದ್ರೆ ಕೆಡೋದ್ರಿಂದ ತಲೆನೋವು ಬರ್ತದೆ ಅವರು ನಿದ್ರೆ ಚೆನ್ನಾಗಿ ಮಾಡಬೇಕು. ಯಾರಿಗೆ ಬಿಸಿಲಿಗೆ ಹೋದಾಗ ತಲೆನೋವು ಜಾಸ್ತಿ ಬರ್ತದೆ ಅವರು ಬಿಸಿಲಿಗೆ ರಕ್ಷಣೆ ಮಾಡ್ಕೋಬೇಕು. ಯಾರಿಗೆ ತಣ್ಣಗೆ ಗಾಳಿಯಲ್ಲಿ ಹೋದಾಗ ತಲೆನೋವು ಬರ್ತದೆ ಅವರು ಆ ಗಾಳಿಯಿಂದ ದೂರ ಇರಬೇಕು. ಅಥವಾ ಅತಿ ತೀಕ್ಷ್ಣವಾದಂತಹ ಆಹಾರಗಳನ್ನು ಗರಂ ಮಸಾಲ ಸೇರಿಸಿ ಆಹಾರ ತಗೊಳ್ತಾರೆ, ಅವರಿಗೂ ಕೂಡ ಗ್ಯಾಸ್ಟ್ರಿಕ್ ಇಂದ ತಲೆನೋವು ಬರ್ತದೆ. ಆಹಾರವನ್ನು ನಾವು ಒಂದು ಸಂಯಮಿತವಾಗಿ ತಗೊಂಡಾಗ ಆ ತಲೆನೋವುಗಳಿಂದ ನಾವು ದೂರ ಇರಬಹುದು. ಸೈನಸೈಟಿಸ್ ಅಂದ್ರೆ ನಾವು ಸಾಮಾನ್ಯವಾಗಿ ಹೇಳೋದುಂಟು, ಬೆಳಿಗ್ಗೆ ಎದ್ದು ಕೂಡಲೇ ವಾಕಿಂಗ್ ಹೋಗಬೇಕು ಅಂತ. ವಾಕಿಂಗ್ ಹೋಗುವವರು ಕೂಡ ಯೋಚನೆ ಮಾಡಬೇಕು, ನನಗೆ ಎಷ್ಟು ಇದು ಪೂರಕ. ನಮಗೆ
ಅದು ಪೂರಕ ಅಲ್ಲ ಅಂತ ಇದ್ರೆ ಆ ಚಳಿಗಾಳಿಯಲ್ಲಿ ಹೋದಾಗ ಸೈನಸ್ಗಳು ಇನ್ನಷ್ಟು ಅಲ್ಲಿ ಇರುವಂತಹ ದ್ರವದ ಅಂಶಗಳು ಗಟ್ಟಿಯಾಗಿ ಮತ್ತೆ ತಲೆನೋವುಗಳಿಗೆ ಕಾರಣ ಆಗ್ಬೋದು. ಅದರಿಂದ ಇವುಗಳನ್ನೆಲ್ಲ ರಕ್ಷಣೆ ಮಾಡೋದಂದ್ರೆ, ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋದಂದ್ರೆ ಅದಕ್ಕೆ ಎಕ್ಸ್ಪೋಸ್ ಆಗದೆ ಇರುವಂತದ್ದು. ಯಾವ ಕಾರಣದಿಂದಾಗಿ ತಲೆನೋವು ಬರ್ತದೆ ಅದರಿಂದ ದೂರ ಉಳಿಲಿಕ್ಕೆ ಪ್ರಯತ್ನ ಮಾಡೋದು. ಸೈನಸೈಟಿಸ್ಗೆ ಮುಖ್ಯವಾಗಿ ನಸ್ಯ ಎಂಬ ಒಂದು ಥೆರಪಿ ಆಯುರ್ವೇದದಲ್ಲಿದೆ, ಅದನ್ನು ನಾವು ಮಾಡಿಸ್ಕೊಳ್ಳೋದು ಉತ್ತಮ. ಬೆಳಿಗ್ಗೆ ಎದ್ದು ಅದು ಎಳ್ಳೆಣ್ಣೆ ಇರಬಹುದು ಅಥವಾ ಕೊಬ್ಬರಿ ಎಣ್ಣೆ ಇರಬಹುದು, ಅಥವಾ ಅದಕ್ಕೋಸ್ಕರನೇ ಒಂದು ಅಣು ತೈಲ ಅಂತ ಇದೆ, ಬೆಚ್ಚಗಿನ ತೈಲವನ್ನು 4 ಬಿಂದುಗಳಷ್ಟು 2 ಮೂಗುಗಳಿಗೆ ನಾವು ಹಾಕೊಳ್ಳೋದ್ರಿಂದಾಗಿ ಸೈನಸೈಟಿಸ್ ಇಂದ ಬರುವಂತ ತಲೆನೋವು ಕಡಿಮೆ ಆಗ್ತದೆ. ಹಾಗೇನೆ ಮೈಗ್ರೇನಿಗೆ ಸೂತಶೇಖರ ರಸ ಅಂತೇಳಿ ಒಂದು ಮಾತ್ರೆ ಸಿಗತ್ತೆ, ಅದನ್ನು 2 ಬೆಳಿಗ್ಗೆ 2 ರಾತ್ರಿ, ಅಥವಾ ನಾವು ಮಾದಿಫಲ ರಸಾಯನ ಅಂತ ಬರುತ್ತೆ, ಅದನ್ನೊಂದು 15 ml ನಷ್ಟು ಬೆಳಿಗ್ಗೆ ರಾತ್ರಿ ತಗೊಳ್ಳೋದ್ರಿಂದಾಗಿ ನಾವು ಮೈಗ್ರೇನ್ ನ ಏನು ತಲೆನೋವಿನಿಂದ ಸಂಪೂರ್ಣವಾಗಿ ದೂರ ಇರ್ಲಿಕ್ಕೆ ಸಾಧ್ಯ. ಒಳ್ಳೆ ವಿಚಾರ ಡಾಕ್ಟ್ರೆ. ತಲೆನೋವು ಹೇಗೆ ಬರುತ್ತೆ ಅನ್ನೋದನ್ನ ಹೇಳ್ತಾ ಆ ವಿಚಾರಗಳತ್ತ ಸೂಕ್ಷ್ಮವಾಗಿ ಗಮನ ಹರಿಸಿ ಸರಿಪಡಿಸಿಕೊಳ್ಳಿ ಅನ್ಕೊಂಡು ತಿಳಿಸಿದ್ರಿ. ಈ ವಿಷಯದ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶತ್ರುಗಳೇ ನಿರ್ದೇಶಕರಾಗಿರುವ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು. ಇದುವರೆಗೆ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಮೂಡಿಬಂತು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರು ಹಳ್ಳ, ಹಾಸನ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ.